ಕೊಪ್ಪಳ ಜಿಲ್ಲಾ ಕುಷ್ಟಗಿಯಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ರೈಲ್ವೆ ನಿಲ್ದಾಣದ ಉದ್ಘಾಟನೆಯ ದಿನಾಂಕದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದರು. ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಸಂದರ್ಭದಲ್ಲಿ ಜಾರಿಗೆ ಆಗಿದೆ. ಅವರು ಅದನ್ನ ಅವಾಗ ತಗೊಂಡು ಜಾರಿಗೊಳಿಸಬಹುದಾಗಿತ್ತು. ಅದ ನಂತರ ಬಂದಿರತಕ್ಕಂಥ ಅವರು ಮತ್ತು ಜೆಡಿಎಸ್ ಸರ್ಕಾರ ಬಂತು. ಅವಾಗ ಇವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು. ಅವಾಗೂ ಕೂಡ ಮಾಡಿಸಬಹುದಾಗಿತ್ತು. ಈಗ ತಾವಾಗಿ 2 ವರ್ಷ ಆಗಿದೆ. ಈ ಮಾಡೋ ಜಾತಿಗಳಿಗೆ ಜಾರಿ ಮಾಡಿಕೊಂಡಿದ್ದಾರೆ. ಅದರಲ್ಲೇ ಬಹಳಷ್ಟು ವಿರೋಧ ಇದೆ. ಅವರಲ್ಲೇ ಬಹಳಷ್ಟು ವಿರೋಧ ಇದೆ. ಅವರು ಸಚಿವರು ಏನೇನು ಮಾತಾಡಿದ್ದಾರೆ, ನಿನ್ನೆ ಉದ್ಘಾಟನೆ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗಿದೆ. ವರದಿ ಶರಣಪ್ಪ ಕುಂಬಾರ ತಾವರಗೇರ, R5 ನ್ಯೂಸ್ ಕನ್ನಡ, ಕುಷ್ಟಗಿ. ಭ್ರಷ್ಟಾಚಾರ ವಿರೋಧಿಸೋದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ. ಸಮಾಜದ ಕಣ್ಣು ತರಿಸುವ ಸುದ್ದಿಗಳು ನಮ್ಮ R5 ಸುದ್ದಿ ವಾಹಿನಿಯವೇ. ನಿರ್ಭಯ, ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ. ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ. ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸೋದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ. R5 ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ. R5 ನ್ಯೂಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿ ವಾಹಿನಿ.